ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ನಾರದ ಭಕ್ತಿ ಸೂತ್ರಗಳ ಬಗ್ಗೆ ಇದು 3ನೇ ಭಾಗ. ಇದು ಏನು ಹೇಳಿದರೆ ಮುಂದಿನ ಭಾಗದಲ್ಲಿ ನಾರದ ಮಹರ್ಷಿಗಳು ಭವತು ನಿಶ್ಚಯದಾರ್ಢ್ಯ ಊರ್ಧ್ವಂ ಶಾಸ್ತ್ರ ರಕ್ಷಣಂ ಏನು ಹೇಳಿದರೆ ನಾರದ ಮಹರ್ಷಿಗಳು ಶಾಸ್ತ್ರ ವಿಧಿಗಳಲ್ಲಿ ಏನು ಹೇಳಿದೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋದನ್ನ ಪಾಲನೆ ಮಾಡಲೇಬೇಕು. ಎಲ್ಲಿಯವರೆಗೆ ನಿನಗೆ ಈ ಶರೀರ ಪ್ರಜ್ಞೆ ಇರುತ್ತೋ ಅಲ್ಲಿವರೆಗೂ ನೀನು ಶಾಸ್ತ್ರ ವಿಧಿಯ ಶಾಸ್ತ್ರ ಮರ್ಯಾದೆಯನ್ನು ನೀನು ಅನುಸರಿಸಲೇಬೇಕು. ಉದಾಹರಣೆಗೆ ಏನಿದು, ಇದರ ಕುರಿತು ಏನಾದರೂ ಒಂದು ಉದಾಹರಣೆ ಕೊಡಿ. ಈಗ ಮನುಷ್ಯ ಸ್ನಾನ ಮಾಡಬೇಕು, ಅದು ಅವನ ನಿತ್ಯ ಕರ್ತವ್ಯ. ಶಾಸ್ತ್ರಗಳಲ್ಲಿ ಹೇಳಿರೋದು ದೇವತಾರ್ಚನೆ ಮಾಡಬೇಕು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು, ಧ್ಯಾನ ಮಾಡಬೇಕು. ಶಾಸ್ತ್ರಗಳಲ್ಲಿ ಪ್ರಾತಃ ಕಾಲದಲ್ಲಿ ಮನುಷ್ಯ ಗೆದ್ದು ಏನೇನು ಮಾಡಬೇಕೋ ನಿತ್ಯ ವಿಧಿಗಳನ್ನು ಅದನ್ನು ಮಾಡಲೇಬೇಕು. ಅದೇ ಮನುಷ್ಯ ಭಗವಂತನ ಪ್ರೇಮದಲ್ಲಿ ತಲ್ಲೀನನಾಗಿ ಅವನ ಸಮಾಧಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಸಮಾಧಿಯವಸ್ಥೆಯಲ್ಲಿ ಅವನ ಶರೀರದ ಮೇಲೆ ಅವನಿಗೆ ಜ್ಞಾನ ಇರೋದಿಲ್ಲ. ಇನ್ನು ಅವನು ಸ್ನಾನ ಎಲ್ಲಿ ಮಾಡ್ತಾನೆ, ಪೂಜಾದಿ ಕರ್ಮಗಳನ್ನು ಎಲ್ಲಿ ಮಾಡ್ತಾನೆ? ಶೃಂಗೇರಿ ಜಗದ್ಗುರುಳಾಗಿದ್ದಂತಹ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಒಂದೊಂದು ಸಾರಿ ವಾರಗಟ್ಟಲೆ ಸಮಾಧಿಸದಲ್ಲಿ ಕೂತ್ಕೊಂಡ್ಬಿಡೋರು. ಎಚ್ಚರ ಆದ ನಂತರ ಅವರು ಸ್ನಾನ, ಜಪತಪ, ಅನುಷ್ಠಾನ, ಶಾಸ್ತ್ರ ವಿಧಿಗಳಲ್ಲಿ ಒಬ್ಬ ಸನ್ಯಾಸಿಗೆ ಏನೇನು ಹೇಳಿದೆ ವಿಧಿವಿಧಾನಗಳು ಅದನ್ನು ಮಾಡೋರು. ಯಾಕೆ ಎಚ್ಚರ ಆಗಿದ ಕೂಡಲೇ ಅದನ್ನು ಮಾಡ್ತಿದ್ರು ಅಂತ ಹೇಳಿದ್ರೆ, ಎಚ್ಚರ ಆಗಿದ ಕೂಡಲೇ ಮನುಷ್ಯನಿಗೆ ದೇಹ ಪ್ರಜ್ಞೆ ಬರುತ್ತೆ, ದೇಹ ಭಾವ ಬರುತ್ತೆ. ದೇಹ ಭಾವ ಬಂದಾಗ ವಿಧಿವಿಧಾನಗಳನ್ನು ಅವನು ಅನುಸರಿಸಲೇಬೇಕು. ಅದನ್ನೇ ನಾರದ ಭಕ್ತಿ ಸೂತ್ರಗಳು ಹೇಳ್ತಾರೆ. ಮಿಕ್ಕ ಸಮಯಗಳಲ್ಲಿ ಅವನಿಗೆ ಆ ನಿರ್ಬಂಧವಿಲ್ಲ. ನನಗೆ ದೇಹ ಭಾವ ಬಂದಾಗಲೂ ನಾನು ಶಾಸ್ತ್ರಗಳಲ್ಲಿ ಹೇಳಿರುವಂಥ ಕರ್ಮಗಳನ್ನು ನಾನು ಮಾಡೋದಿಲ್ಲ ಅಂತ ಹೇಳಿದಾಗ ಅವನು ಪತಿತನಾಗ್ತಾನೆ. ಅಂದರೆ ಅವನು ಶಾಸ್ತ್ರ ಮರ್ಯಾದೆಯನ್ನ, ಭಗವಂತನ ಆದೇಶವನ್ನ ಉಲ್ಲಂಘಿಸದ ಹಾಗೆ ಆಗುತ್ತೆ ಅಂತ. ರಾಮಕೃಷ್ಣ ಪರಮಹಂಸರು ಕೂಡ ಈಗ ಉದಾಹರಣೆಗೆ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ಸಾಯಂ ಸಂಧ್ಯೆಯಲ್ಲಿ 3 ಸಂಧ್ಯೆಗಳು. 3 ಸಂಧ್ಯೆಯಲ್ಲಿ ಅವರವರ ಕುಲಕ್ರಮಾನುಸಾರವಾಗಿ, ಅವರ ಪದ್ಧತಿ, ಅವರ ಸಂಪ್ರದಾಯಕ್ಕನುಸಾರವಾಗಿ ಕೆಲವರು ಸೂರ್ಯನ ಉಪಾಸನೆ ಮಾಡ್ತಾರೆ, ಅರ್ಘ್ಯ ಗಾಯತ್ರಿ ಜಪ ಮಾಡ್ತಾರೆ, ಕೆಲವರು ಧ್ಯಾನ ಮಾಡ್ತಾರೆ, ಜಪ ಮಾಡ್ತಾರೆ. ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವರು ಒಟ್ಟಿನಲ್ಲಿ ಭಗವತ್ ಚಿಂತನೆಯನ್ನ ಅವರು ಮಾಡಬೇಕು. ಸಂಧ್ಯಾ ವಂದನೆಯನ್ನ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನ ಮಾಡಬೇಕು. ಆದರೆ ಯೋಗಿಗಳಿಗೆ ಅಂತರಂಗದಲ್ಲೇ ಆ ಸಮಯದಲ್ಲಿ ಸೂರ್ಯ ದರ್ಶನವಾಗಿ ಗಾಯತ್ರಿ ಮಂತ್ರ ಜಪವನ್ನು ಮಾಡುವಾಗ ಯಾವ ಪರಬ್ರಹ್ಮನ ಅನುಭವ ಆಗುತ್ತೆ, ಅನುಭವ ಯೋಗಿಗೆ ಅಂತರಂಗದಲ್ಲೇ ವ್ಯಕ್ತವಾಗಿ ಅವನು ಸಮಾಧಿಗೆ ಹೊರಟೋಗ್ತಾನೆ. ಈ ಸಮಾಧಿ ಸ್ಥಿತಿಗೆ ಹೋದ್ಮೇಲೆ ಅವನು ಬಾಹ್ಯ ಪ್ರಜ್ಞೆನೇ ಅವನಿಗಿರೋದಿಲ್ಲ. ಇನ್ನು ಏನು ಆತ ಸಂಧ್ಯಾ ವಂದನೆಯನ್ನು ಮಾಡಬಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಆದ್ದರಿಂದ ಪ್ರೇಮ ಭಕ್ತಿಯಲ್ಲಿ ಯಾರು ತನ್ಮಯರಾಗ್ಬಿಟ್ಟಿರ್ತಾರೆ ಅವರಿಗೆ ಈ ನಿಬಂಧನೆಗಳು ವರ್ತಿಸೋದಿಲ್ಲ, ಶಾಸ್ತ್ರ ನಿಬಂಧನೆಗಳು. ಆದರೆ ಎಲ್ಲಿಯವರೆಗೆ ದೇಹ ಭಾವ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಅವರು ಶಾಸ್ತ್ರ ಮರ್ಯಾದೆಯನ್ನ ಅನುಸರಿಸಲೇಬೇಕು. ದೇಹ ಭಾವ ಹೊರಟೋದಾಗ ಅವರಿಗೆ ಇದು ವರ್ತಿಸೋದಿಲ್ಲ ಅಂತ ಹೇಳ್ತಾರೆ. ಎಲ್ಲಿಯವರೆಗೆ ಅದನ್ನೇ ಹೇಳ್ತಾರೆ, ಭೋಜನಾದಿ ವ್ಯಾಪಾರ ಸ್ತವ ಶರೀರ ಧಾರಣಾವಧಿ. ಮನುಷ್ಯನಿಗೆ ತಿನ್ನಬೇಕು, ಈ ಶರೀರ ಧಾರಣೆಗೋಸ್ಕರ ತಿನ್ನಬೇಕು, ಕುಡಿಬೇಕು, ನೋಡಬೇಕು, ಶರೀರ ಉಸಿರಾಟ ಆಡಬೇಕು. ಇವೆಲ್ಲ ಶರೀರದ ನಿಯಮಗಳು. ಯಾವ ರೀತಿ ಈ ಶಾರೀರಿಕ ಶರೀರ ಪ್ರಜ್ಞೆ ಎಲ್ಲಿವರೆಗೂ ಮನುಷ್ಯನಲ್ಲಿ ಇರುತ್ತೆ ಅಲ್ಲಿವರೆಗೂ ಅವನು ಧರ್ಮಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಏನಿದೆ ಆ ನಿಯಮಗಳನ್ನು ಅನುಸರಿಸಬೇಕು. ದೇಹ ಭಾವ ಹೊರಟೋದ ಮೇಲೆ, ದೇಹ ಭಾವ ನಷ್ಟವಾದ ಮೇಲೆ ಅವನು ಈ ಶಾಸ್ತ್ರ ವಿಧಿಗಳಿಗೆ ಅತೀತನಾಗ್ತಾನೋ. ಇದನ್ನೆಲ್ಲ ಈ ಭಾವ ಬರದೇನೆ ನಾನು ಅತೀತನಾಗೋಗಿದ್ದೀನಿ, ಅತೀತ ಸ್ಥಿತಿಯನ್ನು ತಲುಪಿಟ್ಟಿದ್ದೀನಿ, ನನಗೆ ಯಾವ ಕರ್ಮಗಳು ಇಲ್ಲ, ನಾನು ಏನೂ ಮಾಡೋದಿಲ್ಲ ಅಂತ ಕೂತ್ಕೊಂಡ್ರೆ ಅವಾಗ ಅವನು ಪಾಪಿ ಆಗ್ತಾನೆ. ಈ ಸ್ಥಿತಿಯನ್ನು ತಲುಪಬೇಕು. ಆದಮೇಲೆ ಅವನು ಕರ್ಮಗಳನ್ನು ಮಾಡಲಿ ಬಿಡಲಿ, ಅವನಿಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಯಾವ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಯಾಕೆಂದ್ರೆ ಅವನು ಏನು ಪಡ್ಕೊಬೇಕೋ ಅದನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ. ಏನು ಪ್ರೇಮ ಭಕ್ತಿ ಅಂದರೆ ಏನು, ಆ ಲಕ್ಷಣಗಳು ಏನು ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಹೇಳಿದರೆ, ಪೂಜಾದಿಶ್ವನುರಾಗ ಇತಿ ಪಾರಾಶರಯ. ಪರಾಶರ ಏನು ಹೇಳ್ತಾರೆ, ಪೂಜಾದಿ ಕೈಂಕರ್ಯಗಳಲ್ಲಿ ಯಾವ ಅನುರಾಗ ಮನುಷ್ಯನಿಗೆ ಮೂಡುತ್ತೋ ಅದು ಭಕ್ತಿ. ಅಂದರೆ ಒಂದು ವಿಗ್ರಹ,
ಆ ವಿಗ್ರಹದಲ್ಲೇ ತನ್ನ ಇಷ್ಟ ದೇವತೆಯನ್ನು ನೋಡಿಕೊಂಡು 16 ವಿಧಿಯ ಉಪಚಾರಗಳು, ಷೋಡಶೋಪಚಾರ ಅಂತ ಹೇಳ್ತೀವಿ. ಧ್ಯಾನ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಗಂಧ, ಹರಿದ್ರಾದಿ ಮಂಗಳ ದ್ರವ್ಯಗಳು, ಪುಷ್ಪಾಲಂಕಾರ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ಅರ್ಘ್ಯ, ಮಂತ್ರಪುಷ್ಪ, ಚಾಮರ, ವ್ಯಜನ, ಪ್ರದಕ್ಷಿಣೆ, ಹೀಗೆ ವಿಧಿವಿಧಾನಗಳಿದೆ. ಉಪಚಾರಗಳಲ್ಲಿ ನಾನಾ ವಿಧವಾದ ಉಪಚಾರಗಳಿದೆ. ಭಗವಂತನಲ್ಲಿ ಅನುರಾಗವನ್ನು ಹೊಂದಿ ಪ್ರೀತಿಯಿಂದ ವಿಗ್ರಹಕ್ಕೆ ಯಾವ ಭಕ್ತ ಪೂಜೆ ಮಾಡ್ತಾನೆ, ಅದು ಆ ಅನುರಾಗ ಉಪಾಸನಾ ಯೋಗ ಬಲಿತರೆ ಅದು ಪ್ರೇಮಾಭಕ್ತಿ. ರಾಮಕೃಷ್ಣ ಪರಮಹಂಸರು ಕಾಳಿ ಮಾತೆಯ ವಿಗ್ರಹವನ್ನಲ್ಲಿ ಸಾಕ್ಷಾತ್ ಜಗನ್ಮಾತೆಯನ್ನು ಕಂಡುಕೊಂಡಿದ್ರು. ಎದುರಿಗಿರೋದು ವಿಗ್ರಹ ಅಲ್ಲ, ಭವತಾರಿಣಿ ಸಾಕ್ಷಾತ್ ಇಲ್ಲಿ ಕೂತಿದಳೆ ಅನ್ನೋ ಭಾವದಿಂದ ಪೂಜೆ ಮಾಡಿ ಉಪಾಸನಾ ಯೋಗದಲ್ಲಿ ಸಿದ್ಧಿಯನ್ನು ಪಡೆದರು. ಇದು ಒಂದು ವಿಧವಾದಂತಹ ಪ್ರೇಮಾಭಕ್ತಿ. ಕಥಾದಿಶ್ವತಿ ಗರ್ಗಃ. ಕೆಲವರಿಗೆ ಎಲ್ಲರಿಗೂ ಹೀಗೆ ವರ್ತಿಸಬೇಕು ಅನ್ನೋದಿಲ್ಲ, ಕೆಲವರಿಗೆ ಪೂಜೆಗಳಲ್ಲಿ ಆಸಕ್ತಿ ಇಲ್ಲ. ಆದರೆ ಭಗವಂತನ ಕಥೆಗಳು, ಪುರಾಣ ಪುಣ್ಯ ಕಥೆಗಳು, ಅವನ ಕುರಿತಾಗಿ ತಿಳ್ಕೊಳ್ಬೇಕು ಅಂತ ಒಂದು ಕುತೂಹಲ, ಸದಾ ಭಗವಂತನ ಸ್ತೋತ್ರ ಎಲ್ಲಿ ನಡೀತಿರುತ್ತೆ, ಅವನ ಕುರಿತಾದ ಪ್ರವಚನ ಎಲ್ಲಿ ನಡೀತಿರುತ್ತೆ, ಅಂಥ ವಿಚಾರಗಳಲ್ಲಿ ಪಾಲ್ಗೊಳ್ತಾರೆ. ಅದೂ ಒಂದು ವಿಧವಾದಂತಹ ಪ್ರೇಮಾಭಕ್ತಿ. ಅವನ ಕಥೆಗಳನ್ನು ಕೇಳೋದು, ಅದೂ ಒಂದು ವಿಧವಾದಂತಹ ಪ್ರೇಮಾಭಕ್ತಿ. ಆತ್ಮರತ್ಯ ವಿರೋಧೇನೇತಿ ಶಾಂಡಿಲ್ಯ. ಶಾಂಡಿಲ್ಯರು ಏನು ಹೇಳ್ತಾರೆ, ಕೆಲವರು ಇದು ಯಾವುದರಲ್ಲೂ ಪಾಲ್ಗೊಳ್ಳಲ್ಲ, ತನ್ನ ಆತ್ಮನಲ್ಲೇ ಭಗವಂತನನ್ನು ಕಂಡುಕೊಂಡು ಸದಾ ಧ್ಯಾನ ಸುಖವನ್ನು ಅನುಭವಿಸ್ತಿರ್ತಾರೆ. ಧ್ಯಾನ ಅಂತ ಹೇಳಿದ್ರೆ ಒಂದು ಕಡೆ ಕೂತ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ. ಅವರು ಲೌಕಿಕ ಕೆಲಸಗಳನ್ನು ಮಾಡುತ್ತಿದ್ರೂ ಸಹ ಅವರ ಅಂತರಂಗದಲ್ಲಿ ಆ ಒಂದು ಕ್ರಿಯೆ ನಡೀತಿರುತ್ತೆ, ಭಗವತ್ ಸ್ಮರಣೆ ಅನ್ನೋದು ನಡೀತಾ ಇರುತ್ತೆ. ತನ್ನ ಆತ್ಮನಲ್ಲೇ ಸುಖವನ್ನು ಕಂಡುಕೊಳ್ತಾರೆ, ಪರಮಾತ್ಮನ ಸುಖವನ್ನು ಕಂಡುಕೊಳ್ತಾರೆ. ಅದೂ ಒಂದು ವಿಧವಾದಂತಹ ಪ್ರೇಮಾಭಕ್ತಿ, ಅದು ಒಂದು ವಿಧವಾದಂತಹ ಉನ್ನತವಾದ ಸ್ಥಿತಿ. ನಾರದಸ್ತು ತದರ್ಪಿತಾಖೀಲ ಆಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತೆ ಇದೆ. ನಾರದರ ಪ್ರಕಾರ, ನಾರದರ ಭಕ್ತಿ ಯಾವ ರೀತಿ, ನಾನು ಮಾಡ್ತಕ್ಕಂಥ ಎಲ್ಲಾ ಕರ್ಮಗಳನ್ನು ನಾನು ಭಗವಂತನಿಗೆ ಅರ್ಪಿಸ್ತೀನಿ, ಎಡಬಿಡದೆ ಅವನ ಸ್ಮರಣೆಯಲ್ಲಿ ಇರ್ತೇನೆ, ಧ್ಯಾನದಲ್ಲಿ ಇರ್ತೇನೆ. ಅದಕ್ಕೆ ವಿಚ್ಛಿತ್ತಿ ಬಂದರೆ ನನ್ನಲ್ಲಿ ವ್ಯಾಕುಲ ಉಂಟಾಗುತ್ತೆ. ರಾಮಕೃಷ್ಣ ಪರಮಹಂಸರ ಜೀವನ ನಾರದ ಭಕ್ತಿ ಸೂತ್ರಗಳಿಗೆ ಹೇಳಿ ಮಾಡಿಸದ ಹಾಗಿದೆ. ಅಂದರೆ ಇದನ್ನ ಪ್ರತ್ಯಕ್ಷ ಉದಾಹರಣೆ ನೋಡಬೇಕು ಅಂದರೆ ಅವರ ಜೀವನವನ್ನು ನೋಡಬೇಕು. ಏನು ನಾರದ ಹೇಳಿರೋದು, ನೀನು ಮಾಡುವ ಎಲ್ಲಾ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸು. ನಾವು ಬೆಳಿಗ್ಗೆ ಎದ್ದೇಳ್ತೀವಿ, ಸ್ನಾನ ಮಾಡ್ತೀವಿ, ಭಗವಂತ ನಾನು ಸ್ನಾನ ಮಾಡ್ತಲ್ಲ ನಿನಗೆ ಮಾಡಿಸ್ತಿದ್ದೀನಿ, ನನ್ನ ದೇಹಕ್ಕೆ ನಾನು ಮಾಡ್ಕೊಳ್ತಲ್ಲ, ನನ್ನ ಅಂತರಂಗದಲ್ಲಿ ನೀನು ಕೂತ್ಕೊಂಡಿದೀಯ, ನಿನಗೆ ಈ ಸ್ನಾನ ಅಂತ ಹೇಳಿ ತನ್ನ ಶರೀರಕ್ಕೆ ಮಾಡಿಕೊಳ್ಳುವಂಥ ಸ್ನಾನವನ್ನು ಭಗವದ್ ಅರ್ಪಿತ ಮಾಡೋದು. ಬಟ್ಟೆ ಹಾಕೊಳ್ತಾನೆ, ಭಗವಂತ ನಿನಗೆ ಬಟ್ಟೆ ತೊಡಿಸ್ತಿದ್ದೀನಿ. ತಾನು ಅಲಂಕಾರ ಮಾಡ್ಕೊಳ್ತಾನೆ, ಭಗವಂತ ನಾನು ಮಾಡ್ಕೊಳ್ತಾ ಅಲ್ಲ ನಿನಗೆ ಮಾಡಿಸ್ತಿದ್ದೀನಿ ಅನ್ನೋ ಭಾವ. ಪೂಜೆ ಮಾಡ್ತಾನೆ, ನಿತ್ಯ ವಿಧಿಗಳನ್ನು ಮಾಡ್ತಾನೆ, ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಊಟ ಮಾಡ್ತಾನೆ, ನಾನು ತಿಂತಿಲ್ಲ ಭಗವಂತ ನಿನಗೆ ತಿನ್ನಿಸ್ತಿದ್ದೀನಿ ಅಂತ ಯಾವ ಭಾವದಲ್ಲಿ ತಿಂತಾನೆ ಅದು ಭಗವದ್ ಅರ್ಪಿತ ಆಗುತ್ತೆ. ಆ ಭಾವದಲ್ಲಿ ಊಟ ಮಾಡಿದ್ರೆ 4 ತುತ್ತು ಮೇಲೆ ಅವನು ಹೆಚ್ಚು ತಿನ್ನೋದಕ್ಕಾಗೋದಿಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು, ಉನ್ನತವಾದ ಸಾಧಕರಿದ್ದಾರೆ. ರಾಮಕೃಷ್ಣ ಪರಮಹಂಸರು ಸಹ ಅವ್ರು ಯಾಕೆ ಹೆಚ್ಚು ಊಟ ಮಾಡ್ತಿರಲಿಲ್ಲ ಅಂತ ಹೇಳಿದ್ರೆ ಅದನ್ನ ಪ್ರಶ್ನೆ ಮಾಡಿಬಿಟ್ಟಿದ್ದಾರೆ ಹಲವಾರು ಭಕ್ತರು. ನೀವು ಊಟ ಮಾಡ್ತಿದ್ದೀರೋ ಯಾರಿಗಾದ್ರೂ ತಿನ್ನಿಸ್ತಿದ್ದೀರೋ ಅನ್ನೋ ಪ್ರಶ್ನೆನ ರಾಮಕೃಷ್ಣ ಪರಮಹಂಸರಿಗೆ ಹಲವಾರು ಜನ ಕೇಳಿದ್ದಾರೆ. ಅವರು ಪ್ರತಿಯೊಂದು ತುತ್ತನ್ನು ತಿನ್ನೋವಾಗ್ಲೂ ಆ ತಾಯಿ ಜಗನ್ಮಾತೆಗೆ ತಿನ್ನಿಸ್ತಿದ್ದೀನಿ ಅನ್ನೋ ಭಾವದಿಂದ ತಿನ್ನೋರು, ಬಹಳ ನಿಧಾನವಾಗಿ ತಿನ್ನೋರು. 4 ತುತ್ತು ಮೇಲೆ ಗಂಟಲಲ್ಲಿ ನಿಂತಿರಲಿಲ್ಲ ಅವರಿಗೆ. ನಾನು ತಿಂತಿದ್ದೀನಿ ಅಂತ ತಿನ್ನೋವಾಗ ಮನುಷ್ಯನಿಗೆ ಕೆಜಿ ಗಟ್ಟಲೆ ಎಣ್ಣ ಬೇಕು, ರುಚಿ ಬೇಕು, ನಾಲಿಗೆಗೆ ಎಲ್ಲ ಥರ ಬೇಕು ಅವನಿಗೆ. ಆದರೆ ಭಗವಂತ ನಿನಗೆ ತಿನ್ನಿಸ್ತಿದ್ದೀನಪ್ಪ ತಗೊಳಪ್ಪ ಅಂತ ತಿಂದಾಗ 2 ತುತ್ತಿಗೆ ಅವನಿಗೆ ಹೊಟ್ಟೆ ತುಂಬೋಗುತ್ತೆ. ಆ ತೃಪ್ತಿ ಅನ್ನೋದು ಸಿಕ್ಕ ಪರೀಕ್ಷೆ ಮಾಡ್ಬೋದು. ಇದನ್ನು ಯಾರು ಬೇಕಾದ್ರೂ ಅಂತ ಸಾಧನೆ ಮಾಡಿ, ಅಂತ ಭಕ್ತಿ, ದೃಢ ಭಕ್ತಿಯಿಂದ ಯಾರು ಭಗವಂತ ನೀನು ತಿನ್ನಿಸ್ತೀನಿ ಅಂತ ಇದು ಮಾಡಿದಾಗ 4 ತುತ್ತು ಮೇಲೆ ಅವನ ಕೈಲಿ ತಿನ್ನೋದಕ್ಕಾಗೋದಿಲ್ಲ. ಮಲಗ್ತಾನೆ ಭಕ್ತ, ಭಗವಂತ ನಿನ್ನನ್ನು ಮಲಗಿಸ್ತಿದ್ದೀನಪ್ಪ ನಾನು ಅಂತ ಹೇಳಿ ತನ್ನ ಎದೆಯ ಮೇಲೆ ತಾನೇ ತಟ್ಕೊಳ್ತಾನೆ. ಬೇರೆ ಯಾರು ಜೋಗಳ ಆಡಬೇಕಾಗಿಲ್ಲ, ತಾನೇ ಜೋಗಳ ಆಡ್ಕೊಳ್ತಾನೆ. ತನ್ನ ಅಂತರಂಗದಲ್ಲಿ ಭಗವಂತ ಅವನನ್ನು ಮಲಗಿಸ್ತಿದ್ದೀನಿ ನಾನು
ಅನ್ನೋ ರೀತಿಯಲ್ಲಿ ಅವನ ನಿದ್ರೆ ಇರುತ್ತೆ. ಹೀಗೆ ಸಂಚಾರ ಮಾಡ್ತಿರ್ತಾನೆ, ಯಾವುದೋ ಕುದುರೆ ಮೇಲೋ, ರಥದ ಮೇಲೋ, ಯಾವುದೋ ವಾಹನದಲ್ಲೋ. ಭಗವಂತ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೀನಪ್ಪ, ನನ್ನ ಜೊತೆ ನೀನು ಬರ್ತಿದ್ಯಾ. ಎಲ್ಲೋ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ತಾನೆ, ಯಾವುದೋ ಒಂದು ಕಾರಂಜಿ, ಸಂಗೀತ ಕಾರಂಜಿ, ಆ ಮನೋಹರವಾದ ದೃಶ್ಯವನ್ನು ನೋಡ್ತಾನೆ, ಭಗವಂತನಿಗೆ ತೋರಿಸ್ತಾನೆ. ಭಗವಂತ ನೋಡಪ್ಪ ಎಷ್ಟು ಚೆನ್ನಾಗಿದೆ, ನೀನು ಸೃಷ್ಟಿ ಮಾಡಿರುವಂಥ ಈ ಸೃಷ್ಟಿ. ತಾನು ನೋಡೋದಿಲ್ಲ, ಭಗವಂತನಿಗೆ ತೋರಿಸ್ತಾನೆ. ಹೀಗೆ ಪ್ರತಿಯೊಂದು ಕರ್ಮವು ಭಗವಂತನಿಗೆ ಅರ್ಪಣೆ ಮಾಡೋದೇ ನಾರದರ ಅಭಿಮತ. ಅದರಲ್ಲೇ ಅವ್ರಿಗೆ ಆನಂದ. ಅಂಥ ದೊಡ್ಡ ಸಾಧಕರು, ಅಂಥ ದೊಡ್ಡ ಭಕ್ತ ಶಿರೋಮಣಿ ನಾರದರು. ಅಂಥ ವ್ಯಾಕುಲತೆ, ತದ್ವಿಸ್ಮರಣೆ ಪರಮ ವ್ಯಾಕುಲತೆ ಐತಿ. ಇದರಲ್ಲೇನಾದರೂ ವಿಚಿತ್ತಿ ಬಂದರೆ ವ್ಯಾಕುಲತೆ ಉಂಟಾಗ್ಬಿಡುತ್ತೆ. ಭಗವಂತನ ಅನುಭವ, ಭಗವಂತ ಪ್ರತಿಕ್ಷಣ ಕಾಣಿಸ್ಬೇಕು, ಮಾತಾಡಬೇಕು, ಅವನ ಅನುಭವ ನಮ್ಗೆ ಆಗ್ತಿರ್ಬೇಕು. ಅದರಲ್ಲೇನಾದರೂ ತೊಂದರೆ ಆದರೆ ವ್ಯಾಕುಲತೆ. ವ್ಯಾಕುಲತೆ ಅಂದ್ರೆ ಏನು? ಪರಿತಪಿಸೋದು, ಕ್ಷಣ ಕ್ಷಣಕ್ಕೂ ಪರಿತಪಿಸೋದು. ರಾಮಕೃಷ್ಣ ಪರಮಹಂಸರಿಗೆ ಅಂಥ ವ್ಯಾಕುಲತೆ ಇತ್ತು. ಭಗವದ್ ಅನುಭವ ಅವ್ರಿಗೇನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ಕೆಳಗಡೆ ಬಿದ್ದು ಹೊರಳಾಡೋರು. ನೆಲದ ಮೇಲೆ ಅವರ ಮುಖ, ಮೂಗು ಎಲ್ಲ ತರಚ್ಕೊಂಡು ರಕ್ತ ಬರೋದು. ಅಷ್ಟೊಂದು ವ್ಯಾಕುಲತೆ ಭಗವಂತನನ್ನ ಕುರಿತಾಗಿ. ಯಾಕೆ ನಮಗೆಲ್ಲ ಭಗವಂತ ದರ್ಶನ ಕೊಡ್ತಿಲ್ಲ ಅಂತ ಪರಮಹಂಸರನ್ನ ಯಾರೊಬ್ರು ಕೇಳ್ತಾರೆ. ಅವಾಗ ಹೇಳ್ತಾರೆ, ನಿಮ್ಮಲ್ಲಿ ವ್ಯಾಕುಲತೆ ಇಲ್ಲ. ಹಾಗಾದ್ರೆ ವ್ಯಾಕುಲತೆ ಅಂದ್ರೆ ಏನು? ಒಬ್ಬ ಮನುಷ್ಯರನ್ನ ನೀರೊಳಗಡೆ ಮುಳುಗಿಸಿದಾಗ ಅವನು ಅಮ್ಮಮ್ಮ ಅಂದರೆ ಒಂದು 50 ಸೆಕೆಂಡು ಇರ್ಬೋದು. ಅದಾದ ಮೇಲೆ ಅವನಿಗೆ ವ್ಯಾಕುಲತೆ ಶುರು ಆಗುತ್ತೆ. ಯಾವಾಗ ನಾನು ನೀರಿಂದ ಮೇಲೆ ಬರ್ತೀನೋ ಇದರ ಸತ್ತೋಗ್ತಾನೋ. ನೀರೊಳಗಡೆ ಮುಳುಗಿರುವಂಥ ಮನುಷ್ಯನಿಗೆ ಯಾವಾಗ ನೀರಿಂದ ಮೇಲೆ ಬಂದರೆ ಸಾಕಪ್ಪ ಅಂತ ಇರುತ್ತೋ, ಅದೇ ರೀತಿ ಅಷ್ಟು ವ್ಯಾಕುಲತೆ ಭಕ್ತನಿಗೆ ಇರಬೇಕು. ಯಾವಾಗ ನನಗೆ ಭಗವಂತ ಕಾಣಿಸ್ತಾನಪ್ಪ. ವ್ಯಾಕುಲತೆ ಇಲ್ಲದೇ ಇರೋನಿಗೇನೋ, ಅಯ್ಯೋ ನಾಳೆ ಕಾಣಿಸಿದ್ರೆ ಆಯ್ತು, ಅಯ್ಯೋ ನಾಳೆ ಪೂಜೆ ಮಾಡಿದ್ರೆ ಆಯ್ತು, ಇನ್ನು ನನಗೆ ಆಯುಸ್ ಇದೆಯಲ್ಲ, ನೋಡೋಣ ವಯಸ್ಸಾದ್ಮೇಲೆ ಕಾಣಿಸ್ತಾನೆ ನೋಡ್ಬಿಡು, ವಯಸ್ಸಾದ್ಮೇಲೆ ಜಪ ಮಾಡಿದ್ರೆ ಆಯ್ತು, ಆವಾಗ ಧ್ಯಾನ ಮಾಡಿದ್ರೆ ಆಯ್ತು. ಇದು ವ್ಯಾಕುಲತೆ ಅಲ್ಲ. ಇಂಥವರಿಗೆ ಭಗವದ್ ದರ್ಶನವೂ ಆಗೋದಿಲ್ಲ ಅಂತ ಹೇಳ್ತಾರೆ. ತೀವ್ರವಾದ ವ್ಯಾಕುಲತೆ ಬೇಕು ಮನುಷ್ಯನಿಗೆ. ನನ್ನ ಜನ್ಮ ನಾನು ಪಡ್ಕೊಂಡಿದ್ದೀನಿ, ಇವತ್ತು ನನಗೆ ಭಗವದ್ ದರ್ಶನ ಆಗಲೇಬೇಕು. ನಾಳೆ ಕತೆ ನನಗೆ ಗೊತ್ತಿಲ್ಲ, ಎಲ್ಲವೂ ನಶ್ವರ. ನಾಳೆ ಅನ್ನೋದು ನಶ್ವರ, ಅದರ ಬಗ್ಗೆ ನಮ್ಗೆ ಜ್ಞಾನ ಇಲ್ಲ. ಈ ಕ್ಷಣ ಸತ್ಯ, ಇಂದು ನನಗೆ ನೀನು ಕಾಣಿಸ್ಬೇಕು. ಅಂತಹ ತೀವ್ರ ವ್ಯಾಕುಲತೆ ಬೇಕು. ಅದು ನಾರದರ ವ್ಯಾಕುಲತೆ. ನಾರದರಿಗೆ ಅಷ್ಟು ವ್ಯಾಕುಲತೆ ಇತ್ತು. ಈ ರೀತಿ ನಾರದ ಭಕ್ತಿ ಸೂತ್ರಗಳಲ್ಲಿ ಎಲ್ಲವನ್ನು ವಿಶ್ಲೇಷಣೆ ಮಾಡ್ತಾ ಹೋಗಿದ್ದಾರೆ. ಮುಂದಿನ ಭಕ್ತಿ ಸೂತ್ರಗಳ ಬಗ್ಗೆ ಮಾತಾಡ್ತೀನಿ. ಹರಿ ಓಂ ಸ್ವಸ್ತಿ.